ನೋಡ್ತಾ ಇರ್ಬೋದು ಗಾಡಿ ಜಸ್ಟ್ ಇವಾಗ ಲೋಡ್ ಆಯ್ತು. ನಾನು ಓಡ್ತಾ ಇದೆ. ನಮ್ದು ಮನೆ ಬಂದು ಯಾರು ಒಳ್ಳೆ ಕಾಡು ಇದ್ದಂಗಿತ್ತು. ನನಗಿರೋದು ನೆಲಮಂಗಲ ಇದೆಯಲ್ಲ, ಮತ್ತೆಪ್ಪ ನಾವು ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಪಿಕಪ್ ಇರೋದು. ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಟೈಮ್ ಬಂದು ಕರೆಕ್ಟಾಗಿ ಬೆಳಗ್ಗೆ 11 ಗಂಟೆ 16 ನಿಮಿಷ ಆಗಿದೆ. ಡೇಟ್ ಬಂದು ಇವತ್ತು 8ನೇ ತಾರೀಕು ಬುಧವಾರ. ನೋಡ್ತಾ ಇರ್ಬೋದು ಗಾಡಿ ಜಸ್ಟ್ ಇವಾಗ ಲೋಡ್ ಆಯಿತು. ನೋಡಿ ಇಲ್ಲಿ ಲೋಡ್ ಆಯಿತು. ಅಲ್ಲಿ ಮುಂದೆ ಒಂದು 2-3 ಗಾಡಿ ಇದ್ದಾವೆ, ಜಾಗ ಇಲ್ಲ, ಹಂಗಾಗಿ ಎತ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲೊಂದು ಗಾಡಿ ಇದೆ. ಫುಲ್ಲು ಯಾವುದೋ ಸಂಧಿ ರೋಡು, ಗಿಜಿ ಅಂತ ಇದ್ದಾವೆ ಗಾಡಿಗಳು, ಎಲ್ಲ ಲೋಡಿಂಗ್ ಆಗ್ತಾ ಇದ್ದಾವೆ. ಹೀಗಾಗಿ ಇದೊಂದು ಗಾಡಿ ಇವಾಗ ತೆಗೆಸ್ಕೊಂಡು ಮುಂದೆ ಹೋಗೋಣಂತೆ. ಇದು ಡ್ರಾಪ್ ಬಂದುಬಿಟ್ಟು ಮಾದವರ ಮಕ್ಕಳಿ ಹತ್ರ. ನಾನು ಬೆಳಗ್ಗೆಯಿಂದ ಆನ್ಲೈನಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ, ಯಾಕೆಂದರೆ ಒಂದು ಕಾಂಟ್ಯಾಕ್ಟ್ ಬಾಡಿಗೆ ಇದೆ. ಕಾಂಟ್ಯಾಕ್ಟ್ ಬಾಡಿಗೆ ಇಲ್ಲಿ ಅಂತಂದರೆ ನಮ್ಮದು ಮನೆ ಬಂದು ಯಾರನ್ನಲ್ಲ, ಇಲ್ಲಿಂದ ಕಾಂಟ್ಯಾಕ್ಟ್ ಬಾಡಿಗೆ ಇದ್ದರೆ ಓಕೆ ಅಂತ ಅನ್ಬೋದು. ಬಟ್ ನನಗಿರೋದು ನೆಲಮಂಗಲ ಇದೆಯಲ್ಲ, ಅಲ್ಲಿ ನಗರೂರು ಅಂತ ಇದೆ, ಅಲ್ಲಿಂದ ಪಿಕಪ್ ಇರೋದು, ಅಲ್ಲಿಂದ ಇಲ್ಲಿಗೆ. ಅವರು ನಿನ್ನೆಯಿಂದ ಹೇಳ್ತಾ ಇದ್ದಾರೆ. ಬಟ್ 7 ಅಡಿ ಇದಾವಂತೆ ಶೀಟ್, ಒಂದು 7 ಶೀಟ್ ಪ್ಲೈವುಡ್ ಇದಾವಂತೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಐಟಮ್ ಇದ್ದಾವೆ ಅಂತ ಅಂದರು. ಗೊತ್ತಿಲ್ಲ, ಆಗುತ್ತೇನೋ ಗೊತ್ತಿಲ್ಲ ಸರ್, ಲೊಕೇಶನ್ ಕಳಿಸಿರಿ, ಹೋಗಿ ನೋಡ್ತೀನಿ ಅಂತ ಹೇಳಿದೆ. ಹಂಗಾಗಿ ಆ ಕಡೆನೇ ಯಾವುದಾದ್ರೂ ಡ್ಯೂಟಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬೆಳಗ್ಗಿಂದ ಡ್ಯೂಟಿಗಳು ಬಂದವು, ಬಟ್ ಎತ್ತಿರಲಿಲ್ಲ. ಇವಾಗ ಮಾದವರಕ್ಕೆ ಬಂದೈತೆ, ನೋಡೋಣ ಆ ಕಡೆನೇ ಬಂತಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲಿಗೆ ಬಂತು. ಡ್ಯೂಟಿ ತೊಗೊಂಡು ಆ್ಯಕ್ಚುಲಿ ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಇಲ್ಲಿ ಫುಲ್ ಇಕ್ಕಟ್ಟು ರೋಡು, ಹಂಗಾಗಿ ಗಾಡಿ ಎಲ್ಲ ಫುಲ್ ಜಾಮ್ ಆಗಿದ್ದಾವೆ. ನೋಡಿ ಇನ್ನೂ ಈ ಗಾಡಿ ತೆಗ್ದಿಲ್ಲ, ಮುಂದೆ ಏನೋ ಗಾಡಿ ಇದ್ದಾವೆ ಅಂತ ಅನ್ಸುತ್ತೆ, ನೋಡೋಣಂತೆ. ಇವಾಗ ಹೋಗ್ತಾ ಇದ್ದೀನಿ. ಇದನ್ನು ಡ್ರಾಪ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಏನಿದೆ ಐಟಮು, ಮತ್ತು ಲೋಡ್ ಮಾಡೋರು ಕೂಡ ಯಾರೂ ಇಲ್ವಂತೆ. ಓಕೆನಾ, ನಾವೇ ಲೋಡ್ ಮಾಡ್ಕೊಬೇಕಂತೆ. ಸರ್ ಇಲ್ಲಿ ಲೊಕೇಶನ್ ಕಳಿಸಿರಿ, ನಾನು ಹೋಗಿ ನೋಡ್ತೀನಿ ಅಂತ ಹೇಳಿದ್ದೀನಿ. ಲೋಡು ಕೂಡ ನಾವೇ ಮಾಡಬೇಕು ಅಂತ ಹೇಳಿದ್ದಾರೆ. ಲೋಡ್ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ, ಒಬ್ಬರು ಅಲ್ಲಿ ಯಾರೂ ಇಲ್ವಂತೆ. ಅದೆಲ್ಲ ನೋಡಿಕೊಂಡು ಆದರೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬರ್ತೀನಿ. ಬಾಡಿಗೆ ಏನೂ ಮಾತಾಡಿಲ್ಲ, ಅಲ್ಲಿ ಫಸ್ಟ್ ಆಗುತ್ತಾ ಇಲ್ವೋ ನೋಡ್ಕೊಂಡು ಆಮೇಲೆ ಮಾತಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಫಸ್ಟು ಇವಾಗ ಲೋಡ್ ಮಾಡ್ಕೊಂಡಿದ್ದಾಗಿದೆ, ಹೋಗ್ಬಿಟ್ಟು ಡ್ರಾಪ್ ಮಾಡೋಣಂತೆ. ಡ್ರಾಪ್ ಆದಮೇಲೆ ಇದು ಫೋಟ್ರಲ್ಲಿ 800 ರೂಪಾಯಿ ಕೊಟ್ಟಿದ್ದೇನೆ ಅಷ್ಟೇ. ಕಡಿಮೆ ಬಾಡಿಗೆ ಇದು ಹೇಳ್ಬೇಕಂತಂದರೆ, ಲಾಸ್ಟ್ ಬಾಡಿಗೆನೆ. ಪರವಾಗಿಲ್ಲ, ಆ ಕಡೆಯಿಂದ ಒಂದು ಬಾಡಿಗೆ ಆಗುತ್ತೇನೋ ಅನ್ನೋ ಒಂದು ಎಸ್ಸಲ್ಲಿ ಡೌಟಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಪಿಕಪ್ ಪಾಯಿಂಟ್ ಹೋಗ್ಬಿಟ್ಟು ಚೆಕ್ ಮಾಡಿ ಆದರೆ ಹಾಕೊಂಬರೋಣ. ಆಗಿಲ್ಲ ಅಂತಂದರೆ ಸರ್ ನಮ್ಮ ಗಾಡಿಗೆ ಆಗಲ್ಲ, ಬೇರೆ ಯಾವುದಾದ್ರೂ ಕೊಟ್ರೆ ಯಾವುದಾದ್ರೂ ಮಾಡ್ಕೊಂಬಿಡಿ ಸರ್ ಅಂತ ಹೇಳಿಬಿಟ್ಟು ಮತ್ತು ಅಲ್ಲಿಂದ ನಮ್ಮ ದುಡ್ಡು ಏನೈತೆ ಅದನ್ನು ಕಂಟಿನ್ಯೂ ಮಾಡೋಣಂತೆ. ಇಲ್ಲಿ ಸರ್ವಿಸ್ ರೋಡಲ್ಲಿ ಎಂಟ್ರಿ ಆದರೆ ನೋಡಿ, ರೋಡ್ ನೋಡಿ, ಹೊಸ ರೋಡ್ ಮಾಡಿಬಿಟ್ಟಿದ್ದಾರೆ. ಸಖತ್ತಾಗೈತೆ ಗುರು ಹೊಸ ರೋಡು. ಈ ರೋಡಲ್ಲಿ ಓಡಾಡೋಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಗುಂಡಿಗಳಿದ್ದವು. ಪ್ಯಾಚ್ ರೋಡು, ಫುಲ್ ಪ್ಯಾಚು, ಅಲ್ಲಲ್ಲೇ ಗುಂಡಿಗಳು ಬಿದ್ದು ಹಿಂಸೆ ಆಗೋದು ಗಾಡಿ ಓಡಿಸೋಕ್ಕೆ. ಈ ಥರ ರೋಡ್ ಇದ್ಬಿಟ್ರೆ ಎಲ್ಲೂ ಜಾಮ್ ಆಗಲ್ಲ, ಯಾಕೆಂದರೆ ಅವುಗಳ ಪಾಡಿಗೆ ಹೋಗ್ತಾ ಇರ್ತವೆ. ಈಗ ಮುಂಚೆ ಅಂದರೆ ಅಲ್ಲಲ್ಲೇ ಗುಂಡಿಗಳು ಇರ್ತಾ ಇದ್ವಾ, ಗುಂಡಿ ಸಿಕ್ಕು ಅಂದರೆ ಕಂಟ್ರೋಲ್ ಮಾಡಬೇಕಂತಂದರೆ ಬ್ರೇಕ್ ಹೊಡಿಬೇಕು. ಮತ್ತು ಹಿಂದೆ ಬರೋ ಗಾಡಿಗಳು ಅವರು ಬ್ರೇಕ್ ಹೊಡಿಬೇಕು. ಆ ಗುಂಡಿಗಳಿಂದಲೇ ಅಂದರೆ ಜಾಮ್ ಆಗ್ತಾ ಇದ್ವು. ಇವಾಗ ನೋಡಿ ರೋಡ್ ಮಾತ್ರ ಸಕ್ಕದಾಗೈತೆ, ಶಿಸ್ತಾಗಿ ಹೋಗ್ತಾ ಇದ್ದಾವೆ ಗಾಡಿಗಳು. ಒಟ್ಟಿಗೆ 5 ಇದೊಂದು 11 4 ಬ್ಯಾಗ್. ಪೇಮೆಂಟ್ ಸೇವ್ ಮಾಡ್ತೀರಾ? ಅಲ್ಲ, ಅವರು ಸರ್ ಮಾಡ್ತಾರೆ. ಡ್ರಾಪ್ ಮುಗೀತು. ಕೆಮಿಕಲ್ ಬಾಕ್ಸು, ಪೈಂಟ್ ಡಬ್ಬ, ಈ ಥರ ಪೌಡ್ರು, ಬ್ಯಾಗು ಈ ಥರ ತೊಗೊಂಡು ಬಂದಿದ್ದೆ. ಕರೆಕ್ಟಾಗಿ 25 ಕಿಲೋಮೀಟ್ರ್ ಇತ್ತು. 806 ರೂಪಾಯಿ ಕೊಟ್ಟಿದ್ದ, ಅದರಲ್ಲಿ 685 ರೂಪಾಯಿನ ಕೊಟ್ಟಿದ್ದಾನೆ ನಮಗೆ. ಓಕೆನಾ, ತುಂಬ ಕಡಿಮೆ ಇತ್ತು ರೇಟ್ ಇದು. ಇವಾಗ ಇಲ್ಲಿಂದ ನನಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಲೊಕೇಶನ್ ಚೆಕ್ ಮಾಡಿದೆ. 5.5 ಕಿಲೋಮೀಟರ್ ಇದೆ ಕರೆಕ್ಟಾಗಿ. ಸರ್ವಿಸ್ ರೋಡಲ್ಲಿ ಹೋದರೆ ನೆಲಮಂಗಲ ಬೈಪಾಸ್ ರೋಡು ಅಂದರೆ ರೈಟಲ್ಲಿ ಹೋಗುತ್ತಲ್ಲ ನೋಡಿ, ನೆಲಮಂಗಲ ಊರೊಳಗಡೆ ಹೋಗುತ್ತಲ್ಲ, ಆ ರೋಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಮತ್ತೆ ಅಲ್ಲಿಂದ ರೈಟ್ ಹೋಗಬೇಕು. 5.5 ಕಿಲೋಮೀಟರ್ ಇದೆ ಒಟ್ಟಿನಲ್ಲಿ. ಇವಾಗ ಸೀದಾ ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡ್ತೀನಿ. ಅಲ್ಲಿರೋ ಮೆಟೀರಿಯಲ್ಗಳು ನಮ್ಮ ಗಾಡಿಗೆ ಆಗುತ್ತೋ ಏನೋ ಅದು ಗೊತ್ತಿಲ್ಲ, ಏಕೆಂದರೆ 7 ಅಡಿ ಪ್ಲೈವುಡ್ಡು, ಒಂದು 6 ಇದ್ದಾವೆ ಅಂತ ಅಂದರು. ಅದ್ರ ಜೊತೆಗೆ ಸಣ್ಣ ಪುಟ್ಟ ಐಟಮ್ ಎಲ್ಲ ಇದ್ದಾವೆ ಅಂತ ಅಂದರು. ಮತ್ತು ಲೋಡಿಂಗ್ ಮಾಡೋಕ್ಕೆ ಅಲ್ಲಿ ಯಾರೂ ಇಲ್ಲ, ನೀವೇ ಮಾಡ್ಕೋಬೇಕು ಅಂತಲೂ ಹೇಳಿದ್ದಾರೆ. ನೋಡ್ತೀನಿ ಫಸ್ಟ್ ಹೋಗಿ ಅಲ್ಲಿ ಐಟಮ್ ಆಗುತ್ತಾ ನನ್ನ ಗಾಡಿಗೆ. ಆಗುತ್ತೆ ಅಂತಂದರೆ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ನಾನೇ ಲೋಡ್ ಮಾಡ್ಕೊತೀನಿ. ಅದೇನು ಎಕ್ಸ್ಟ್ರಾ ಬಾಡಿಗೆ ಮಾತಾಡ್ಕೊಂಡ್ರೆ ಆಗುತ್ತೆ. ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ನಿಮಗೂ ಆಗುತ್ತೆ ಆಗಲ್ವ ಅಂತ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ. 3 ವೀಲರು ಕಳಿಸಿರೋದು. ಇದು 7 ಅಡಿ ಶೀಟು. 1 2 3 4 5 6 7 8 ಒಳಗಡೆ 2 10. ಇದು 7 ಅಡಿ, ಇದು 8 ಅಡಿ. 8 ಅಡಿ 3 ಶೀಟ್ ಐತೆ. ಇದರ ಜೊತೆಗೆ ಜಾಸ್ತಿ ಇದ್ದಾವೆ. ಅವರು 7 ಇರೋದಂತ ಅಂದರು. ಇಲ್ಲಿ ನೋಡಿದ್ರಿ, ಅದಲ್ದೇ ಜೊತೆಗೆ ಇಲ್ಲಿ ಹಗ್ಗಗಳು ಮತ್ತು ಇದ್ರೊಳಗಿರೋದು ಎತ್ತಬೇಕು ಅಂತ ಅಂದರು. ಇದೆಲ್ಲ ಎತ್ತಬೇಕಂತ ಇದು.
ಹಾಂ ಇದೆಲ್ಲನೂ ಇದೆಲ್ಲ ಎತ್ತಬೇಕು ಅಂದರೆ ಲೋಡರ್ಸ್ಗಳು ಬೇಕು, ನಮ್ಮ ಗಾಡಿನೂ ಆಗಲ್ಲ, ದೊಡ್ಡ ಗಾಡಿ ಬೇಕು. ಹಾಂ ಅದೇ ಇದರೊಳಗಡೆ ಇರೋದೆಲ್ಲ ಎತ್ತಬೇಕು ಅಂದರು. ಪಿಕ್ಚರು ಬೇರೆ ಥರ ಇದೆ ಇಲ್ಲಿ. ಹಾಕೊಂಬಿಡಿ ಅಮ್ಮ ಇದು ಗೇಟು. ಕತೆ ಗುರುವೆ, 5.5 ಕಿಲೋಮೀಟ್ರ್ ಬಂದೆ, ಬಟ್ ನಮ್ಮ ಗಾಡಿಗೆ ಆಗ್ಬೋದು ಅಂತ. ಅವ್ರೇನು ಹೇಳಿದ್ರು ಅಂದರೆ 8 ಅಡಿ ಸೀಟ್ ಹೇಳಿಲ್ಲ, 7 ಅಡಿ ಸೀಟು 6-7 ಇದ್ದಾವೆ ಅಂತಂದರು. ಇಲ್ಲಿ ಬಂದು ನೋಡಿದ್ರೆ ಸುಮಾರು ಒಂದು 10-15 ಸೀಟ್ಗಳಿದ್ದಾವೆ. ಅದ್ರ ಜೊತೆಗೆ ಅಲ್ಲಿ ತೋರಿಸಿದ್ನಲ್ಲ ಹಗ್ಗ, ಅದ್ರ ಜೊತೆಗೆ ಇಲ್ಲಿ ಈ ಕಡೆ ಒಂದು ಬಾಕ್ಸ್ ಟೈಪಲ್ಲಿ ಮಾಡಿ ಅದರೊಳಗಡೆ ಎಲ್ಲ ತುಂಬಿಟ್ಟಿದ್ದಾರೆ. ಸಣ್ಣ ಸಣ್ಣ ಪ್ಲೇವುಡ್ಗಳಿದೆ, ವರ್ಕ್ ಮಾಡಿರ್ತಾರಲ್ಲ ಅದರದ್ದು ಪೀಸ್ಗಳೆಲ್ಲ ಇದೆ. ಅದು ಎತ್ತಬೇಕು ಅಂತಂದರೆ ಸುಮಾರು ಒಂದು 3-4 ಜನ ಬೇಕು. ಆಮೇಲೆ ನಮ್ಮ ಗಾಡಿಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ಟಾಟಾ ಎಸ್ಗೂ ಕಷ್ಟನೇ, ಏಕೆಂದರೆ ಅದು 7 ಅಡಿ ಟಾಟಾ ಎಸ್ ಬರೋದು. ಇದು ಇಲ್ಲಿ ಏನಪ್ಪ ಅಂದರೆ 8 ಅಡಿ ಸೀಟ್ಗಳಿದ್ದಾವೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಫೋನ್ ಮಾಡಿ ಅವ್ರಿಗೆ ಹೇಳಿದ್ದೀನಿ, ಸರ್ ನಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಆಗಲ್ಲ, ಟಾಟಾ ಎಸ್ ಆದರೆ ಟ್ರೈ ಮಾಡ್ಬೋದು, ಯಾಕೆಂದರೆ ಟಾಟಾ ಎಸ್ 7 ಅಡಿ ಬರುತ್ತೆ, ಇಲ್ಲಿ 8 ಅಡಿ ಸೀಟ್ಗಳಿದ್ದಾವೆ. ಹಾಗಾಗಿ ಟಾಟಾ ಎಸ್ ಆದರೆ ಏನೋ ಒಂಚೂರು ಟ್ರೈ ಮಾಡ್ಬೋದೇನೋ. ಮತ್ತು ಒಬ್ಬರು ಇಬ್ಬರು ಎತ್ತಕ್ಕಂತೂ ಆಗಲ್ಲ ಸರ್, ಜನ ಬೇಕು ಅಂತಂದೆ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಶೀಟಾಗಿ ಕಟ್ ಮಾಡಿಸಿರ್ತೀನಿ ಸರ್, ಯಾರಾದರೂ ಜನ ಇದ್ದರೆ ಕರ್ಕೊಂಬನ್ನಿ, ನಾಳೆ ನಾಡಿದ್ದು ಹಾಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಪಾಪ ಗೊತ್ತಿರೋರೆ ಅವ್ರಿಗೇನು ಅಂತಂದರೆ ಒಂದು ನಂಬಿಕೆ ಮೇಲೆ ನಮ್ಮ ಗಾಡಿನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಕಂದರೆ ಕಟ್ ಮಾಡಿಸಿರ್ತೀನಿ ನಿಮ್ಮ ಗಾಡಿ ಸೈಜ್ಗೆ ಅಂತ. ಕಟ್ ಮಾಡಿಸಿದ್ರೆ ಆ ಪ್ಲೇವುಡ್ ಎಲ್ಲ ವೇಸ್ಟ್ ಆಗುತ್ತೆ ಅವ್ರಿಗೆ. ಹಾಗಾಗಿ ಅವ್ರಿಗೆ ಇನ್ನೊಂದು ಸಲ ಕ್ಲಿಯರಾಗಿ ಹೇಳಬೇಕು, ಸರ್ ಆಗಲ್ಲ, ಸುಮ್ಮನೆ ಕಟ್ ಮಾಡ್ಸೋಕ್ಕೆಲ್ಲ ಹೋಗ್ಬೇಡಿ, ಯಾವುದಾದ್ರೂ ಒಂದು 8 ಅಡಿ ಗಾಡಿನ ಬುಕ್ ಮಾಡಿಬಿಡಿ ಪೋಟ್ರಲ್ಲಿ. ಲೋಡರ್ಸು ನಿಮಗೆ ಡ್ರೈವರ್ ಜೊತೆ ಇನ್ನೊಬ್ಬರು ಸಿಗ್ತಾರೆ, ಆಪ್ಷನ್ ಇದೆ, ಆ ಥರ ಬುಕ್ ಮಾಡ್ಕೊಳ್ಳಿ. ಸಿಕ್ಕಿಲ್ಲ ಅಂದರೆ ನೀವೇ ಲೋಡರ್ಸ್ನ ಕರ್ಕೊಂಡ್ಬಂದು ಸುಮ್ಮನೆ ತುಂಬ್ಕೊಂಡು ಹೋಗಿ ಸರ್, ಸುಮ್ಮನೆ ಕಟ್ ಮಾಡಿಸಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಬೇಕು. ನೋಡೋಣ ಏನಾಗುತ್ತೆ, ಇನ್ನೊಂದು ಸಲ ಫೋನ್ ಮಾಡಿ ಹೇಳ್ತೀನಿ. ಸೊ ಇವಾಗ ಬಂದಿದ್ದು ಬಾಡಿಗೆ ಕ್ಯಾನ್ಸಲು, ಇವಾಗ ಡ್ಯೂಟಿ ಆನ್ ಮಾಡೋಣ. ಡ್ಯೂಟಿ ಬಿದ್ವು ಅಲ್ಲಿ ಮಾದನಾಯಕನಹಳ್ಳಿಯಿಂದ ಬರ್ತಾ ಸಕ್ಕ ಡ್ಯೂಟಿ ಬಿದ್ವು. ನಾನು ಇಲ್ಲಿ ನೋಡೋಣ ಅಂತ ಎತ್ತಿಲ್ಲ, ಇವಾಗ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಅಂತ ಮೇನ್ ರೋಡ್ ಕಡೆ ಹೋಗಿ ಟ್ರೈ ಮಾಡೋಣ. ಯಾವ್ದಾನ ಡ್ಯೂಟಿ ಬಂದರೆ ಹೋಗೋಣ. ನೋಡಿ, ಇದು ನೆಲಮಂಗಲದಿಂದ ಬಂದರೆ ಇಲ್ಲಿಗೆ ಬರುತ್ತೆ, ಅಂಡರ್ ಪಾಸ್ ಹತ್ರ ಸರ್ವಿಸ್ ರೋಡು. ಇಲ್ಲಿ ಬಂದರೆ ಕರೆಕ್ಟೇ ನೋಡಿ, ಇಲ್ಲಿ ಸರ್ವಿಸ್ ರೋಡ್ ಹತ್ರ ಇಲ್ಲೊಂದು ಹೋಟೆಲ್ ಇದೆ, ಮಂಡ್ಯ ನಾಟಿ ಸ್ಟೈಲ್ ಊಟ ಅಂತ. ಜನ ನೋಡ್ತಾ ಇರ್ಬೋದು, ಗಿಜಿ 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 ಅಂತ ಇದ್ದಾರೆ. ಜನ ನೋಡಿದ್ರೇ ಹೇಳ್ಬೋದು, ಊಟ ಸಖತ್ತಾಗಿ ಟೇಸ್ಟ್ ಇತ್ತು. ಒಂದು ಮುದ್ದೆ, ಹಾಫ್ ಬೋಟಿ, ಹಾಫ್ ರೈಸ್ ತಗೊಳ್ಳೋಣ ಅಂತ ಹೋಗಿದ್ದು. ಒಂದು ಮುದ್ದೆ ಹಾಫ್ ಬೋಟಿಗೆ ಸುಸ್ತಾಗೋಯ್ತು ಬಿಡ್ರಿ, ಹೊಟ್ಟೆ ತುಂಬೋಯ್ತು. ರೈಸು ಸ್ಕಿಪ್ ಮಾಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಅಯ್ಯಪ್ಪ, ಊಟ ಮಾಡಿ ಬರೋಷ್ಟರಲ್ಲಿ ಬೆವರೆಲ್ಲ ಕಿತ್ಕೋತು. ಹಾಫ್ ಬೋಟಿ ಕೇಳಿದ್ರೆ ಸರಿಯಾಗಿ ಹಾಕಿದ, ಹಾಫ್ ಬೋಟಿ ಅಂತೆ ಫುಲ್ ಬೋಟಿ ಥರ ಇತ್ತು. ಒಂದು ಮುದ್ದೆ ಹಾಫ್ ಬೋಟಿ ತಿನ್ನೋಷ್ಟರಲ್ಲಿ ಸಾಕಾಗೋಯ್ತು. ರೈಸ್ ತಗೊಳ್ಳೇ ಇಲ್ಲ. ಡ್ಯೂಟಿ ಯಾವುದೂ ಬರ್ತಾ ಇಲ್ಲ, ಇಲ್ಲೇ ಇದ್ದೀನಿ ಬನ್ನಿ. ಇಲ್ಲೇ ಯಾಕೋ ಡ್ಯೂಟಿ ಸೌಂಡ್ ಆಗ್ತಾಯಿಲ್ಲ. ನಾನು ಎಲ್ಲಿ ಡ್ರಾಪ್ ಮಾಡಿದ್ದೆ, ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಮಾದನಾಯಕನಹಳ್ಳಿ ಹತ್ತಿರ ಹೋದರೆ ಮಾಕ್ಳಿ, ಮಾದನಾಯಕನಹಳ್ಳಿ ಆ ಕಡೆಯಿಂದ ಯಾವುದಾದ್ರೂ ಬರುತ್ತಂತೆ. ಸ್ವಲ್ಪ ಮುಂದೆ ಹೋಗಿ ವೆಯ್ಟ್ ಮಾಡೋಣ. ನೋಡಿ, ನಾನು ಬೆಳಿಗ್ಗೆ ಬಂದು ಯಾವ ರೋಡಲ್ಲಿ ಡ್ರಾಪ್ ಮಾಡಿದೆ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ ಪಿಕಪ್ಪು. ನೋಡಿ, ಇದೇ ರೋಡಲ್ಲಿ ಹೋಗಿದ್ದು, ಮಾಕ್ಳಿ ಟ್ರಾನ್ಸ್ಪೋರ್ಟ್ ಏರಿಯಾ ಅಂತ ಇದು. ಇದ್ರ ಒಳಗಡೆ ಹೋಗಿ 1 ಕಿಲೋಮೀಟ್ರ್ ಮುಂದೆ ಹೋಗಿ ಡ್ರಾಪ್ ಮಾಡಿದ್ದೆ. ಇವಾಗ ಅಲ್ಲೇ ಹೋಗ್ತಾ ಇದ್ದೀನಿ ಪಿಕಪ್ಗೆ. ಯಾವುದೋ ಒಂದು ಡ್ಯೂಟಿ ಬಂತಲ್ಲ 3 ಗಂಟೆಗೆ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ ಪಿಕಪ್ ಮಾಡಿಕೊಂಡು. ಆಮೇಲೆ ಸಿಗ್ತೀನಿ. ಏನು ಐಟಮು ಏನು ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ ಅಂತೆ. ಸ್ನೇಹಿತರೆ, ಟೈಮ್ ಬಂದು ಇವಾಗ 3 ಗಂಟೆ ಆಗಿದೆ. ಡ್ಯೂಟಿ ಮಾತ್ರ ಇಷ್ಟೊತ್ತಾದರೂ ಯಾವುದೂ ಬರಲಿಲ್ಲ. ಇಲ್ಲಿಂದ ನಾನು ನೆಲಮಂಗಲಕ್ಕೆ ಹೋಗಿದ್ನಲ್ಲ, ಯಾವುದೋ ಒಂದು ಐಟಮ್ ಇದೆ ನೋಡ್ಕೊಂಬರೋಣ ಅಂತ. ಅದು ನೋಡ್ಕೊಂಡು ಅದು ಐಟಮ್ ಆಗಲ್ಲ ಅಂತೇಳಿ ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಸ್ಟಾಪ್ ಮಾಡಿಕೊಂಡು ಡ್ಯೂಟಿಗಳನ್ನ ಹುಡ್ಕೊಂಡು ಬಂದೆ. ಬಟ್ ಯಾವುದು ಡ್ಯೂಟಿಗಳು ಬಂದಿರಲಿಲ್ಲ. ಅದಾದಮೇಲೆ ಇವಾಗ ಎಲ್ಲಿ ನಾನು ಬೆಳಗ್ಗೆ ಬಂದು ಡ್ರಾಪ್ ಮಾಡಿದ್ದೆ ಅದೇ ಏರಿಯಾಕ್ಕೆ ಒಂದು ಡ್ಯೂಟಿ ಬಂದಿದ್ದೀನಿ ಪಿಕಪ್ ಪಾಯಿಂಟ್ಗೆ. ಬುಲೆಟ್ ಲಾಜಿಸ್ಟಿಕ್ ಅಂತ ಇಲ್ಲೇ ಹಾಕಿದ್ದಾರೆ ಅಡ್ರೆಸ್ಸು. ಅವರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಡ್ರಾಪ್ ಬಂದುಬಿಟ್ಟು ಎಲ್ಲಿಗಪ್ಪ ಅಂತಂದರೆ HSR ಲೇಔಟು ಮಂಗನಹಳ್ಳಿ ಇದೆಯಲ್ಲ, ಅಲ್ಲೂ ಕೊಟ್ಟಿದ್ದಾನೆ. ಕರೆಕ್ಟಾಗಿ 1000 ರೂಪಾಯಿ ಹೊಡೆದಿದ್ದಾನೆ, 1002 ರೂಪಾಯಿ. 35 ಕಿಲೋಮೀಟ್ರ್ ಎಷ್ಟೋ ಬಂತು. ಯಾವುದೋ ಒಂದು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಟೈಮ್ ಆಲ್ರೆಡಿ 3 ಗಂಟೆ ಆಗೋಯ್ತು. ವೆಯ್ಟ್ ಮಾಡಿ ಸಾಕಾಗಿತ್ತಲ್ಲ ಅಂತೇಳಿ ಎತ್ಕೊಂಡಿದ್ದೀನಿ. ನೋಡಿ, ತೋರಿಸ್ತೀನಿ ನೋಡಿ. ಇದೇ ಬುಲೆಟ್ ಲಾಜಿಸ್ಟಿಕ್ ಅಂತ ಇದೆ ನೋಡಿ. ಕರೆಕ್ಟಾಗಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಟ್ರಾನ್ಸ್ಪೋರ್ಟ್ ತುಂಬ ದೊಡ್ಡದು ಇದು ಟ್ರಾನ್ಸ್ಪೋರ್ಟು.
ಆ ಕಡೆ ಇನ್ನು ಫುಲ್ಲು ಹೋಗ್ಬೇಕು. ಹೆವಿ ದೊಡ್ಡದು ಅಂದ್ಕೊಳ್ಳಿ ಇದು. ಬಂದಿದ್ದೀನಿ ಬಟ್ ಯಾರು ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇಲ್ಲೇ ವೆಯ್ಟ್ ಮಾಡ್ತೀನಿ, ಅವರೇ ಮಾಡಿದ್ರೆ ಮಾಡಲಿ, ಇಲ್ಲ ಅಂದರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಓಕೆ, ಪಿಕಪ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಸ್ನೇಹಿತರೆ ಲೋಡಿಂಗ್ ಆಯಿತು ನೋಡಿ. ಒಂದೇ ಒಂದು ಡೀಸೆಲ್ ಟ್ಯಾಂಕು ಮತ್ತು ಇನ್ನೊಂದು ಯಾವುದೋ ಕ್ಲಚ್ ಲೋಡಿಂಗ್ ಏನೋ ಹಾಕಿರೋಂಗಿದ್ದಾರೆ. ಇವಾಗ ಡ್ರಾಪ್ ಬಂದುಬಿಟ್ಟು 26 ಕಿಲೋಮೀಟ್ರ್ ಇದೆ. 26 ಕಿಲೋಮೀಟ್ರು ಎಲ್ಲಪ್ಪ ಅಂತಂದ್ರೆ ಮಂಗನಹಳ್ಳಿ ಸರ್ವಿಸ್ ರೋಡ್, ಮೇನ್ ರೋಡೇನೇ ಇರೋದು ಡ್ರಾಪು. ಮನೆ ಹೋಗಿ ಡ್ರಾಪ್ ಮಾಡೋಣ. 1.5 ಅವರ್ ತೋರಿಸ್ತಾ ಇದ್ದಾನೆ. 5 ಗಂಟೆ ಡ್ರಾಪ್ ಪಾಯಿಂಟು. 5 ಗಂಟೆ ಡ್ರಾಪ್ ಪಾಯಿಂಟ್ ಅಂತ ಹೇಳ್ತಾ ಇದೆ. ಆದರೆ 5 ಗಂಟೆ ಆಗಲ್ಲ, 5:15 ಆಗುತ್ತೆ. ಯಾಕೆಂದರೆ ರಿಂಗ್ ರೋಡು ಬಂತಂದರೆ ಎಲ್ಲ ಕಡೆನೂ ಟ್ರಾಫಿಕ್ ಇದ್ದೇ ಇರುತ್ತೆ. ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ಬನ್ನಿ ಸೀದಾ ಹೋಗಿ ಅಲ್ಲಿ ಡ್ರಾಪ್ ಪಾಯಿಂಟಲ್ಲಿ ಸಿಗ್ತೀನಿ. A few moments later. ಸ್ನೇಹಿತರೆ ಕೊನೆಗೂ ಡ್ರಾಪ್ ಆಯಿತು. ನೋಡ್ತಾ ಇರ್ಬೋದು ಇಲ್ಲಿ ಡೈರೆಕ್ಟು ಗ್ಯಾರೇಜ್ಗೆ ಇಳಿಸಿದ್ದೀನಿ. ಡ್ರಾಪ್ ಬಂದುಬಿಟ್ಟು ಇಲ್ಲೇ ಸರ್ವಿಸ್ ರೋಡಿಂದ ಅಲ್ಲೇ ಸರ್ವಿಸ್ ರೋಡಲ್ಲೇ ಒಂದು ಗ್ಯಾರೇಜ್ ಇದೆ. ಗ್ಯಾರೇಜ್ ಹತ್ರ ಇಳಿಸ್ಕೊಂಡಿದ್ದಾರೆ. ಫಿಟ್ಟಿಂಗ್ ಏನೋ ಮಾಡ್ತಾಯಿದ್ದಾರೆ ಅನಿಸುತ್ತೆ. ನೋಡ್ತಾ ಇರ್ಬೋದು ನೋಡಿ ಅಲ್ಲಿ. ಡ್ಯೂಟಿ ಅಂತೂ ಮುಗಿಸಿದ್ದಾಯಿತು. ಇವಾಗ ಇಲ್ಲಿಂದ ಏನು ಮಾಡ್ತಾನೋ ಗೊತ್ತಿಲ್ಲ. ಹೆಚ್ಚು ಕಡಿಮೆ 5 ಗಂಟೆ, 5:10 ನೋಡೋಣ. ಅಮೌಂಟ್ ಎಲ್ಲ ಸೆಟ್ಲ್ಮೆಂಟ್ ಆಯಿತು. ಗಾಡಿ ಎತ್ಕೊಂಡು ಸೈಡ್ಗೆ ಹೋಗಿ ವೆಯ್ಟ್ ಮಾಡೋಣ. ಅಲ್ಲಿ ಸರ್ವಿಸ್ ರೋಡಲ್ಲಿ ಜಾಗ ಇರಲ್ಲ, ಇಲ್ಲೇ ಗ್ಯಾರೇಜ್ ಒಳಗಡೆ ಹಾಕ್ಕೊಬೇಕು. ಸ್ವಲ್ಪ ಹಿಂದೆ ತೊಗೊಂಡೋಗಿ ಹಾಕ್ಕೊಳ್ಳೋಣ. ಸ್ನೇಹಿತರೆ ಟೈಮು 8 ಗಂಟೆ 10 ನಿಮಿಷ ಆಗಿದೆ ಸ್ನೇಹಿತರೆ. ಇವಾಗ 5 ಗಂಟೆಗೆ ಡ್ರಾಪ್ ಆದಮೇಲೆ ಒಂದು ಡ್ಯೂಟಿ ಬಿದ್ದಿಲ್ಲ. ಹೊನ್ನಳ್ಳಿಯಲ್ಲಿ ಸುಮಾರು ಒಂದು 6-6:30 ಗಂಟೆನೂ ವೆಯ್ಟ್ ಮಾಡಿದೆ. ಅದಾದಮೇಲೆ ಅಲ್ಲಿ ಬಿದ್ದಿಲ್ಲ ಅಂತೇಳಿ BTM ಒತ್ತುಗಳನ್ನು ಸಿಗ್ನಲ್ ಇದೆಯಲ್ಲ ಮೆಟ್ರೋ ಸ್ಟೇಷನ್ ಹತ್ರ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲೂ ಬಿದ್ದಿಲ್ಲ. ಅದಾದಮೇಲೆ 7:30ಗೆ ಗಾಡಿ ಎತ್ಕೊಂಡು ಸೀದಾ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ರಾಗಿಗುಡ್ಡ ಹತ್ರ ಹೋದೆ. ಆವಾಗ ಒಂದು ಡ್ಯೂಟಿ ಬಂತು. ಲೋಡ್ ಆಗಿದೆ, ಒಂದೇ ಒಂದು ಫ್ರಿಡ್ಜ್ ಇರೋದು. ಇವಾಗ ಕರೆಕ್ಟಾಗಿ ಎಲ್ಲಿದ್ದೀನಿ ಅಂದರೆ ನೋಡಿ, ನೋಡ್ತಾ ಇರ್ಬೋದು. ಈ ಕಡೆ ಹೋದರೆ ಜಯದೇವ ಹಾಸ್ಪಿಟ್ಲ್ ಹತ್ರನೇ ಇದ್ದೀನಿ ಅಂದ್ಕೊಳ್ಳಿ. ಬನ್ನೇರುಘಟ್ಟ ನೋಡು. ಡ್ರಾಪ್ ಬಂದುಬಿಟ್ಟು ಬನ್ನೇರುಘಟ್ಟಕ್ಕೆ ಎತ್ಕೊಂಡ್ಬಿಟ್ಟಿದ್ದೀನಿ. ಬನ್ನೇರುಘಟ್ಟ ಬಿಟ್ಟು ಇನ್ನೂ ಒಂದು 2-3 ಕಿಲೋಮೀಟರ್ ಮುಂದೆ ಹೋಗಬೇಕು. ಪುಸ್ತಕ ಇದೆಯಲ್ಲ ಆ ಕಡೆಗೆ ಯಾಕೆ ತಗೊಂಡೆ ಅಂತಂದರೆ ವಿಡಿಯೋದಲ್ಲೇ ತಗೊಂಡ್ಬಿಟ್ಟಿದ್ದೀನಿ ಇವತ್ತು. ಡೀಸೆಲ್ ಬಂದು ಆಗಲಿ ಅಂತ. ಯಾಕೆಂದರೆ ಡ್ಯೂಟಿ ಆಗಿಲ್ಲ ಇವತ್ತು. ನಾನು ಏನಪ್ಪ ಇವತ್ತು ತಪ್ಪು ಮಾಡ್ಕೊಂಡಿದ್ದರೆ, ಅಲ್ಲಿ ನೆಲಮಂಗಲ ಬಂದೆ ನೋಡಿ ಕಾಂಟ್ಯಾಕ್ಟ್ ಬಾಡಿಗೆ. ಆ ಬಾಡಿಗೆ ಹೋಗಿದ್ದೆ ತಪ್ಪಾಗಿತ್ತು. ಆ ಬಾಡಿಗೆ ನಂಬ್ಕೊಂಡು ಹೋದೆ. ಬಟ್ ಬಂದಿದ್ದು ಆಟೋಗಳು ಬರ್ತಾಯಿದ್ವು ನಾಲ್ಕಲೆಯಲ್ಲಿ. ಅದನ್ನು ಬಿಟ್ಟು ಬಾಡಿಗೆ ಹೋದೆ. ಬಾಡಿಗೆ ಆಗುತ್ತೀನೋ ಅಂತೇಳಿ ಬಾಡಿಗೆನೂ ಸೆಟ್ ಆಗಿಲ್ಲ. ಈ ಕಡೆ ಡ್ಯೂಟಿನೂ ಇಲ್ಲ. ಆ ಥರ ಆಗಬೇಕು. ಹೆವಿ ಲಾಸ್ ಅಂದರೆ ಲಾಸ್ ಅಂದ್ಕೊಳ್ಳಿ. ಯಾಕೆಂದರೆ ಅಲ್ಲಿಂದ ಅಷ್ಟು ಲಾಂಗ್ ಬಂದು ಅಂತ ಅರ್ನಿಂಗ್ಸ್ ಏನು ಆಗಿಲ್ಲ ಇವತ್ತು. ಅದಕ್ಕೆ ನೆಕ್ಸ್ಟ್ ನಾಳೆ ಡ್ಯೂಟಿ ಡೀಸೆಲ್ ಇಲ್ಲ. ಆ ಥರ ಇರ್ತೈತೆ. ಇದು ಒಂದು ಬನ್ನೇರುಘಟ್ಟ ಡ್ರಾಪ್ ಮಾಡಿ ಬೇಕಾದ್ರೆ ಅಲ್ಲಿಂದ ಬಿದ್ದರೆ ಎತ್ಕೊಂಡು ಹೋಗೋಣ. ಎಲ್ಲಿಗಾದ್ರು ಬಿದ್ದಿಲ್ಲ ಅಂದರೆ ಅಲ್ಲಿಂದ ಮನೆಗೆ ಹೋಗೋಣ ಅಂತೇಳಿ ತೊಗೊಂಡಿದ್ದೀನಿ. ಡೀಸೆಲ್ ಖರ್ಚಿಗೆ ಆಗುತ್ತೆ ಅಂತ. ಇವತ್ತು ಡ್ಯೂಟಿನೇ ಇಲ್ಲ ಗುರುವೆ. ಬೊಮ್ಮನಹಳ್ಳಿ ಕಡೆ ನಾನು ಬಂದಿರಲಿಲ್ಲ. ತುಂಬ ಚೆನ್ನಾಗಿತ್ತು ಮಂದಿ. ಯಾಕೆಂದರೆ ಲಾಂಗ್ ಹೊರಗಡೆ ಹೋದರೆ ಡ್ಯೂಟಿಗಳು ಬೀಳಲ್ಲ. ಅದಕ್ಕೆ ಲಾಂಗಿಂದ ಹೋಗ್ತಾ ಇರಲಿಲ್ಲ. ಬಟ್ ಇವತ್ತು ಏನಪ್ಪ ಆಯಿತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಸ್ವಲ್ಪ ಯಾಮಾರ್ಜಿ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ಇದೊಂದು ಲೆಸನ್ನೇ. ನಾಳೆಯಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡ್ಕೋಬೇಕು. ಸಿಟಿ ಒಳಗಡೆ ಲೋಕಲ್ ಮಾಡ್ಕೊಂಡ್ರೆ ಸೇಮ್ ಇದೇ ಅರ್ನಿಂಗ್ಸ್ ಆಗುತ್ತೆ. ಗಾಡಿ ಓಡಲ್ಲ. ಇಲ್ಲ ಎಲ್ಲಿ ಕಿತ್ತು ಅಲ್ಲಿಗೆ ಈ ಥರ ಹೋಗ್ತಾ ಇದ್ದರೆ ಗಾಡಿ ಜಾಸ್ತಿ ಓಡುತ್ತೆ, ಅರ್ನಿಂಗ್ಸ್ ಆಗಲ್ಲ. A few moments later. ಬನ್ನೇರುಘಟ್ಟಕ್ಕೆ ಬಂದು ಡ್ರಾಪ್ ಮಾಡಿದೆ ಗುರುವೆ. ಕರೆಕ್ಟಾಗಿ ಇವಾಗ 9 ಗಂಟೆ 14 ನಿಮಿಷ ಆಗಿದೆ. ಇನ್ನೇನು ವೆಯ್ಟ್ ಮಾಡೋದು ಅಂತೇಳಿ ಸೀದಾ ಹೋಗ್ತಾ ಇದ್ದೀನಿ. ಇವತ್ತು ಅರ್ನಿಂಗ್ಸ್ಗೆ ಬೇಜಾರಾಗಿಲ್ಲ. 2,300 ರೂಪಾಯಿ ಆಗಿದೆ. ಆದರೆ ಗಾಡಿ ಹೆವಿ ಓಡ್ತು. ಒಂದೇ ಬೇಜಾರಾಗಿತ್ತು. ಇದು ಬೇರೆ ಏರಿಯಾ ನೋಡಿ ಹೆಂಗೈತೆ ಅಂತ ತೋರಿಸ್ತೀನಿ. ಫುಲ್ಲು ಕಾಡಿದ್ದಂಗೆ ಐತೆ. ಯಾವುದಪ್ಪ ಇದು ರಾಗಿಹಳ್ಳಿ ಅಂತ. ರಾಗಿಹಳ್ಳಿ ಗೇಟ್ ಹತ್ರ ರೈಟ್ ತೊಗೊಂಡು 1 ಕಿಲೋಮೀಟ್ರ್ ಕರೆಕ್ಟಾಗಿ ಬಂದೆ. ಒಂದು ಮಸ್ಜಿದ್ ಇತ್ತು. ಮಸ್ಜಿದ್ ಆಪೋಸಿಟು ಒಳ್ಳೆ ಕಾಡಿದ್ದಂಗಿತ್ತು. ಅಲ್ಲಿ ಹೋಗಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಪುನಃ ವಾಪಸ್ ಹೋಗ್ತಾ ಇದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮೇನ್ ರೋಡ್. ಅದೇ ಗಾಡಿಗಳು ಹೋಗ್ತಾ ಇದ್ದಾವಲ್ಲ, ಅದೇ ಮೇನ್ ರೋಡ್ ಸ್ನೇಹಿತರೆ. ಇವಾಗ ಲೆಫ್ಟ್ ತೊಗೊಂಡ್ರೆ ಬನ್ನೇರುಘಟ್ಟ ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ಇದೆ, 2-3 ಕಿಲೋಮೀಟ್ರ್ ಇದೆ ಬನ್ನೇರುಘಟ್ಟ. ಸೀದಾ ಮನೆಗೆ ಹೋಗ್ತೀನಿ ಸ್ನೇಹಿತರೆ. ಇಷ್ಟೇ 3 ಆರ್ಡ್ರ್ ಮಾಡಿದ್ದೀನಿ. ಓಕೆನಾ. ಒಂದು ಮಾದನಾಯಕನಹಳ್ಳಿಗೆ ಹೋಗಿದ್ದು, ಅಲ್ಲಿಂದ ಬೊಮ್ಮನಹಳ್ಳಿಗೆ ಬಂದಿದ್ದೊಂದು, ಇದೊಂದು 3 ಆರ್ಡ್ರು. ಬಟ್ 2,100 ರೂಪಾಯಿ ಅರ್ನಿಂಗ್ಸ್ ಆಯಿತು. ಅರ್ನಿಂಗ್ಸ್ ಬಗ್ಗೆ ಏನು 2 ಮಾತಿಲ್ಲ. ಬಟ್ ಗಾಡಿ ಸಖತ್ ಹೆವಿ ಓಡ್ತು. ಇವಾಗ ಇಲ್ಲಿಂದ ಒಂದು 25-30 ಕಿಲೋಮೀಟ್ರ್ ಖಾಲಿ ಬೇರೆ ಮನೆಗೆ ಹೋಗ್ಬೇಕಲ್ಲ. ಹಂಗಾಗಿ ಹೆವಿ ಲಾಸ್ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ. ಮನೆಗೆ ಹೋಗ್ತೀನಿ. ಯಾವ್ದಾನ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಮನೆಗೆ ಹೋದ್ಮೇಲೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಟೈಮ್ ಬಂದು 10 ಗಂಟೆ 28, 10:30 ಅಂದ್ಕೊಳ್ಳಿ. ತುಂಬ ಟೈಮ್ ಆಗೋಯ್ತು. ಫ್ಯಾನ್ ಓಡ್ತಾ ಇದೆ. ಇವಾಗ ಬಂದಲ್ಲ, ಅದಕ್ಕೆ 10:30 ಬಂದು ಗಾಡಿನ
ಪಾರ್ಕಿಂಗ್ ಮಾಡಿದ್ದೀನಿ. ಇವಾಗ ಮನೆಗೆ ಹೋಗೋಣ. ಅಯ್ಯೋ ಬನ್ನೇರುಘಟ್ಟೆಯಿಂದ ಖಾಲಿ ಬಂದೆ, ಯಾವ ಡ್ಯೂಟಿನೂ ಬಂದಿಲ್ಲ. ಇವತ್ತು ಸಖತ್ ಬೇಜಾರಾಗೋಯ್ತು ಗುರು. ಯಾಕೆಂದರೆ ನೋಡಿ ಪಾರ್ಕಿಂಗ್ ಹೆವಿ, ಗಾಡಿ ಜಾಸ್ತಿ, ರೋಡ್ ಸೈಡು ಜಾಸ್ತಿ. ಸಲ ಮನೆ ಎಲ್ಲೋ ಐತೆ, ಗಾಡಿ ಎಲ್ಲ ನಿಲ್ಸಿದ್ದೀನಿ. ಇವತ್ತು ಗಾಡಿ ಜಾಸ್ತಿ ಹೊಡ್ತು. ಅರ್ನಿಂಗ್ಸು ನೋಡ್ಕೊಂಡಿದ್ದೀರಾ ಎಷ್ಟಾಗಿದೆ ಅಂತ. ಅದೇ ಒಂದು ಬೇಜಾರು, ಇನ್ನೇನಿಲ್ಲ, ಆಗಿದ್ದಾಗೋಯ್ತು. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್.